ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಚಂದ್ರ ಈ ದಿವಸ ತುಲಾ ರಾಶಿಯಲ್ಲಿದ್ದಾನೆ, ಕೊನೆಗೆ ಬರ್ತಾ ಇದ್ದಾನೆ ಆತ. ಇನ್ನು ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರರ ಯುತಿ ನೋಡ್ತಾ ಇದ್ದೀವಿ. ರವಿ, ಬುಧ ಹಾಗೂ ಶನೈಶ್ಚರರಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರಾಹುವಿನ ಜೊತೆ ಮಾಂದಿ ಉದಿಯಾಗಿದೆ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಅಪವ್ಯಯ ಅಂತ ಹೇಳುತ್ತೆ ಶಾಸ್ತ್ರ. ವ್ಯಯದಲ್ಲಿ ಪಾಪಗ್ರಹಗಳಿದ್ದಾಗ ಅಪವ್ಯಯ ಆಗುತ್ತೆ, ಅಂದರೆ ಅನಗತ್ಯ ಖರ್ಚುಗಳನ್ನು ಸೂಚಿಸುತ್ತೆ. ಹೀಗಾಗಿ ಬೇಡದ್ದಕ್ಕೆ, ಇಲ್ಲ ಸಲ್ಲದ್ದಕ್ಕೆ, ಅನಗತ್ಯವಾಗಿರತಕ್ಕಂಥದಕ್ಕೆಲ್ಲ ದುಡ್ಡು ಸುರಿದು ಹಾಳು ಮಾಡ್ಕೊಂಡು ವ್ಯಥೆ ಮಾಡ್ಕೊಳ್ತೀರಾ, ನೋವು ಮಾಡ್ಕೊಳ್ತೀರಾ. ಕೊನೆಗೆ ಸಾಕಪ್ಪ ಅಂತ ಮಲಗಬೇಕಾದ ಪರಿಸ್ಥಿತಿ ಬರುತ್ತೆ. ಹುಷಾರಾಗಿರಿ. ಯಾವುದಕ್ಕೆ ಎಷ್ಟು ಬೇಕು ಯೋಚನೆ ಮಾಡಿ ಒಂದು ಸಲ. ಗುರುವಿದ್ದಾನೆ ಜನ್ಮದಲ್ಲಿ, ಅದು ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಚಂದ್ರನೂ ಚೆನ್ನಾಗಿದ್ದಾನೆ. ಸಂಗಾತಿಯ ಸಹಕಾರ ತೆಗೆದುಕೊಳ್ಳಿ. ಬಂಧು ಮಿತ್ರರು ಅವರ ಸಹಾಯ ತೆಗೆದುಕೊಳ್ಳಿ, ಆದರೆ ಅನುಕೂಲ ಆಗುತ್ತೆ. ಅವರಿಂದ ಸಹಾಯವೂ ಸಿಗುತ್ತೆ. ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ನೀರಿನ ಸಂಬಂಧಿ ಈ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಆದರೆ ದುಡ್ಡು ಬರ್ತಾ ಇದೆ ಅಂದ ಏನಾಗುತ್ತೆ, ಇನ್ಯಾವ್ಯಾವುದಕ್ಕೋ ಸುರಿಬೇಕಾದ ಪರಿಸ್ಥಿತಿ, ಅಂಥದ್ದು ನಿರ್ಮಾಣ, ಅಂಥದ್ದು ವಾತಾವರಣ ಬಂದುಬಿಡುತ್ತೆ. ಹುಷಾರು. ಪ್ರಾರ್ಥನೆಗೆ ದಿವಸ ಉದ್ದು ದಾನ ಮಾಡಿ, ಎಲ್ಲಿಗೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದ ಮಾಂದಿಯಿಂದಾಗಿ, ರಾಹುವಿನಿಂದಾಗಿ ಅನುಕೂಲ ಇದೆ, ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ. ವಿಶೇಷವಾದ ಲಾಭ ಗಳಿಸ್ತೀರ ಮತ್ತು ವಿದೇಶ ವಹಿವಾಟು ತುಂಬ ಚೆನ್ನಾಗಿರ್ತದೆ. ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಆತಂಕ ಬೇಡ. ದೈವ ಸಹಾಯ ಚೆನ್ನಾಗಿದೆ ಈ ದಿವಸ, ಹೆಚ್ಚಿನ ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ದಾನ ಮಾಡಿದ್ರೆ ಅದು ಸ್ವಲ್ಪ ನಿಮಗೆ ಸಹಾಯ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಮಾನಸಿಕ ಹಾಗೂ ಬೌದ್ಧಿಕ ಲಾಭ ಇದೆ. ಅಂದರೆ ನಿಮಗೆ ಒಳ್ಳೆಯ ಚಿಂತನೆಗಳು ಬರುತ್ತೆ. ಒಳ್ಳೆಯ ಸಚ್ಚಿಂತನೆ ಮಾಡೋದೇ ಕಷ್ಟ. ಈಗ ಮಾತೆತ್ತೆ ಅಂದರೆ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಒಳ್ಳೆಯ ಆಲೋಚನೆಯೇ ಬರಲ್ಲ, ನನಗೇನು ಮಾಡಲಿ, ಕೆಟ್ಟದ್ದೇ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಅಂತ. ಆ ಥರ ಇಲ್ಲ ನಿಮಗೀಗ. ಈ ದಿವಸ ಸಚ್ಚಿಂತನೆ, ಸತ್ಸಂಗದ ಒಡನಾಟ, ಈ ಥರದ್ದೆಲ್ಲ ಇದೆ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಅದರಿಂದ ನೀವು ಸ್ವಲ್ಪ ಕೋಪ ಮಾಡ್ಕೊಳ್ತೀರಾ, ಸಿಟ್ಟು ಬರೋ ಸಾಧ್ಯತೆ, ಈ ಥರದ್ದೆಲ್ಲ ಕೂಡ ಇದೆ. ಸಮಾಧಾನವಾಗಿರಿ. ಈ ದಿವಸ ನಾಗ ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಚತುರ್ಥ ಸ್ಥಾನ, ಅಲ್ಲಿ ಚಂದ್ರನಿದ್ದಾರು ಇರೋದು ತುಂಬ ಚೆನ್ನಾಗಿ ಒಳ್ಳೆಯದು. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ ಮತ್ತು ಆಪ್ತ ಮಿತ್ರರಿಂದ ತುಂಬ ಸಹಾಯ ಇದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ ಈ ದಿವಸ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ಈ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಈಶ್ವರ ಸನ್ನಿಧಾನದ ಒಂದು ರುದ್ರಾಭಿಷೇಕ ಮಾಡಿಸಿ, ಬಹಳ ಒಳ್ಳೆಯ ಫಲ ಸಿಗುತ್ತೆ. ಸಿಂಹರಾಶಿಯವರಿಗೆ ನೋಡಿ, ಈ ದಿವಸ ಸಹೋದರ ಸಹಕಾರ ಮತ್ತು ಅಚಾನಕ್ಕಾಗಿ ಎದುರಾಗುವಂತಹ ಸಮಸ್ಯೆಗಳನ್ನು ಬಿಡಿಸ್ಕೊಳ್ತೀರ ಸುಲಭವಾಗಿ. ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ತೀರ. ಭಯ ಇರೋದಿಲ್ಲ, ಸ್ವಲ್ಪ ಧೈರ್ಯ ಇದೆ ಈ ದಿವಸ. ಸ್ತ್ರೀಯರಿಗೆ ಮಹಾ ಉತ್ಸಾಹ ಇರ್ತದೆ. ಉತ್ಸಾಹದಿಂದ ಕಾರ್ಯ ಸಾಧನೆ ಮಾಡಿಬಿಡ್ತೀರ. ಇನ್ನು ವೃತ್ತಿಯಲ್ಲೂ ಕೂಡ ನಿಮಗೆ ಅನುಕೂಲ ಇರ್ತದೆ. ಸಣ್ಣ ಪುಟ್ಟ ಪರಿಶ್ರಮ ಇದನ್ನು ದಾಟಬಹುದು. ಈ ದಿವಸ ನೀವು ತೊಡಕೇನಪ್ಪ ಅಂತಂದರೆ, ಅಷ್ಟಮದ ಮಾಂದಿ, ಇಷ್ಟ ವಸ್ತು ನಷ್ಟ ಅಂತ. ತುಂಬ ಅಪೇಕ್ಷೆ, ತುಂಬ ಇಷ್ಟ, ತುಂಬ ಅಗತ್ಯವಾಗಿರೋದು ಕಳೆದು ಹೋಗ್ಬಿಡುತ್ತೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದ್ರೆ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ನಿಮಗೆ ಸಹಾಯಗಳು ಸಿಗುತ್ತೆ. ಕುಟುಂಬ ಸಹಾಯ ತುಂಬ ಚೆನ್ನಾಗಿದೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮಾತಿನ ಕೌಶಲ್ಯದಿಂದ ಸಾಧನೆ ಅಂತೀವಲ್ಲ, ಹಾಗೆ ಮಾತಾಡೇ ಗೆದ್ದು ಬಿಡ್ತೀರ. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಒಂದು ಹೆಚ್ಚಿನ ಮೌಲ್ಯ ಅದು ಉಂಟಾಗುತ್ತೆ. ಈ ದಿವಸ ತೊಡಕೇನಪ್ಪ ಅಂದರೆ, ದಾಂಪತ್ಯ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಮನಸ್ತಾಪಗಳು, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಬಯಕೆಗಳ ಸ್ಥಾನ ಅದು. ಹೀಗಾಗಿ ಅತಿಯಾದ ಬಯಕೆಯೇ ನಿಮ್ಮನ್ನು ತಿಂದು ಹಾಕ್ಬಿಡುತ್ತೆ. ಹೀಗಾಗಿ ಬಯಕೆಯನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೇನಪ್ಪ ಮಾಡೋದು? ಬಯಕೆಗಳನ್ನು ನಿವಾರಣೆ ಮಾಡೋದು ಹೇಗೆ? ಧ್ಯಾನ ಮಾಡಿ.
ಇಷ್ಟ ದೇವತಾ ಧ್ಯಾನ ಅದು ತುಂಬ ಸಹಾಯ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.